ಈಶಾನ್ಯ ಭಾರತದಲ್ಲಿನ ಪ್ರತ್ಯೇಕವಾದಿ ಚಳುವಳಿಯು ಬಹು ಜನಾಂಗೀಯ ರಾಜಕೀಯ ಮತ್ತು ಆರ್ಥಿಕ ಅಂಶಗಳನ್ನು ಒಳಗೊಂಡಿರುವ ಒಂದು ಸಂಕೀರ್ಣ ಸಮಸ್ಯೆಯಾಗಿದ್ದು ಇದು ಭಾರತದ ಸ್ವಾತಂತ್ರ್ಯದ ನಂತರವೂ ಮುಂದುವರೆದಿದೆ. ಈ ಪ್ರದೇಶವು 8 ರಾಜ್ಯಗಳನ್ನು ಒಳಗೊಂಡಿದೆ. ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ವಿವಿಧ ಪ್ರತ್ಯೇಕವಾದಿ ಮತ್ತು ಜನಾಂಗೀಯ ಚಳುವಳಿಗಳನ್ನ ಕಂಡಿದೆ. ಅನೇಕರು ಹೆಚ್ಚಿನ ಸ್ವಾಯತ್ತತೆ ಅಥವಾ ಭಾರತದಿಂದ ಸ್ವಾತಂತ್ರ್ಯವನ್ನ ಬಯಸುತ್ತಾರೆ. ದಂಗೆಗಳು ಐತಿಹಾಸಿಕ ಕುಂದುಕೊರತೆಗಳಿಂದ ಹುಟ್ಟಿಕೊಂಡಿವೆ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ, ಜನಾಂಗೀಯ ವೈವಿಧ್ಯತೆ ಮತ್ತು ಸಂಪನ್ಮೂಲಗಳ ಮೇಲಿನ ಸ್ಪರ್ಧೆಯಾಗಿದೆ. ಉದಾಹರಣೆಗೆ, ನಾಗಾಲ್ಯಾಂಡ್ನಲ್ಲಿ ಸ್ವಾತಂತ್ರ್ಯದ ನಂತರ ದಂಗೆಯು ಪ್ರಾರಂಭವಾಯಿತು. ನಾಗಾಲ್ಯಾಂಡಿನ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಎನ್ಎಸ್ಸಿಯನ್ನಂತಹ ಗುಂಪುಗಳು ಸಾರ್ವಭೌಮ ನಾಗಾ ರಾಜ್ಯಕ್ಕಾಗಿ ಒತ್ತಾಯಿಸಿದವು. ಇನ್ನು ಅಸ್ಸಾಂನಲ್ಲಿ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ULFA 1970ರ ದಶಕದ ಅಂತ್ಯದಲ್ಲಿ ಹೊರಹೊಮ್ಮಿತು. ಸ್ವತಂತ್ರ ಅಸ್ಸಾಂಗೆ ಕರೆಯನ್ನ ನೀಡಿತು. ಇದು ಹೆಚ್ಚಾಗಿ ಅಕ್ರಮ ವಲಸೆ ಮತ್ತು ಸಂಪನ್ಮೂಲ ಶೋಷಣೆಯ ಸಮಸ್ಯೆಗಳಿಂದ ಪ್ರೇರೇಪಿಸಲ್ಪಟ್ಟಿತು. ಬುಡಕಟ್ಟು ಗುಂಪುಗಳ ನಡುವಿನ ಜನಾಂಗೀಯ ಸಂಘರ್ಷಗಳು ಸಹ ದಂಗೆಯನ್ನ ಹೆಚ್ಚಿಸಿವೆ. ಇನ್ನು ಮಣಿಪುರದಲ್ಲಿ ಮೈತೆಯ ಮತ್ತು ನಾಗಾ ಮತ್ತು ಕುಕ್ಕಿ ಗುಂಪುಗಳು ಸೇರಿದಂತೆ ಬಹು ಜನಾಂಗೀಯ ಸಮುದಾಯಗಳು ಪ್ರಾದೇಶಿಕ ಹಕ್ಕುಗಳ ಮೇಲೆ ಹಿಡಿತವನ್ನ ಸಾಧಿಸುವ ಸ್ಪರ್ಧೆ ಸಂಘರ್ಷಕ್ಕೆ ಕಾರಣವಾಗಿದ್ದು ಇದು ದಂಗೆಕೋರ ಮತ್ತು ಹಿಂಸಾಚಾರಕ್ಕೆ ಕಾರಣವಾಗಿದೆ. ತ್ರಿಪುರಾ ಮತ್ತು ಮಿಜೋರಾಂನಂತಹ ರಾಜ್ಯಗಳು ಸಶಸ್ತ್ರ ಚಳುವಳಿಗಳನ್ನ ಅನುಭವಿಸಿದವು. ಆದರೂ ಮಿಜೋರಾಂನ ಬಂಡಾಯವು 1986ರ ಮಿಜೋ ಒಪ್ಪಂದದ ಮೂಲಕ ಯಶಸ್ವಿ ಮತ್ತು ಶಾಂತಿ ಒಪ್ಪಂದದ ಮೂಲಕವಾಗಿ ಪರಿಹಾರವಾಯಿತು. ಇನ್ನು ಭಾರತೀಯ ಸರ್ಕಾರವು ದಂಗೆಗಳನ್ನ ಎದುರಿಸಲು ಮಿಲಿಟರಿ ಕಾರ್ಯಾಚರಣೆಗಳು, ರಾಜಕೀಯ ಸಂಭಾಷಣೆ ಮತ್ತು ಆರ್ಥಿಕ ಅಭಿವೃದ್ಧಿ ಉಪಕ್ರಮಗಳ ಮಿಶ್ರಣವನ್ನ ಅಳವಡಿಸಿಕೊಂಡಿದೆ. ಶಾಂತಿ ಮಾತುಕತೆಗಳು ಮತ್ತು ಕದನ ವಿರಾಮಗಳಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ದಂಗೆ ಸಂಬಂಧಿಸಿದ ಹಿಂಸಾಚಾರ ಕಡಿಮೆಯಾಗಿದೆ. ಇನ್ನು ಗುರುತಿನ ಸಮಸ್ಯೆಗಳು, ಭೂಮಿಯ ಹಕ್ಕುಗಳು, ರಾಜಕೀಯ ಸ್ವಾಯತ್ತತೆಯ ಸಮಸ್ಯೆಗಳು ಈ ಪ್ರದೇಶದಲ್ಲಿ ಅಸಮಾಧಾನವನ್ನ ಮುಂದುವರೆಸುತ್ತಿದೆ. ಒಟ್ಟಲ್ಲಿ ಈಶಾನ್ಯ ಭಾರತದ ದಂಗೆ ರಾಷ್ಟ್ರೀಯ ಭದ್ರತೆ ಮತ್ತು ಅಭಿವೃದ್ಧಿಗೆ ನಿರಂತರವಾಗಿ ಸವಾಲಾಗಿ ಪರಿಣಮಿಸಿದೆ.